ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ಕೊನೆಗೂ ಚಂಪಾಷಷ್ಠಿ ಅಂಗವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ನಡೆದೇ ಹೋಗಿದೆ. 3 ದಿನಗಳ ಕಾಲ ಸುಮಾರು 4,000ಕ್ಕೂ ಅಧಿಕ ಭಕ್ತಾದಿಗಳು ಈ ಮಡೆ ಸ್ನಾನದಲ್ಲಿ ಮಿಂದೆದ್ದಿದ್ದಾರೆ. ಈ ಮಡೆ ಸ್ನಾನ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ನಡೆದು ಹೋಗಿದೆ. ನಮ್ಮ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಆ ವಿಷಯವನ್ನು ಬದಿಗಿರಿಸಿ ಇಂಥ ಸನ್ನಿವೇಶಗಳಲ್ಲಿ ಒಂದು ಸರ್ಕಾರದ ಪಾತ್ರ ಏನು, ಒಂದು ಜಿಲ್ಲಾಡಳಿತದ ಪಾತ್ರ ಏನು, ಒಂದು ಮಾಧ್ಯಮದ ಪಾತ್ರ ಏನು, ಜನತೆಯಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದೇ ಇವತ್ತಿನ ವಿಶೇಷ ಸ್ನಾನ ಮಾನ. ಬನ್ನಿ, ಈ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ 3 ಅತಿಥಿಗಳು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಉದಯ್ ಧರ್ಮಸ್ಥಳ ಅವರು ಖ್ಯಾತ ಚಿಂತಕರಿದ್ದಾರೆ. ಹಾಗೆಯೇ ಖ್ಯಾತ ಲೇಖಕರು ಹಾಗೂ ಪ್ರಗತಿಪರ ಚಿಂತಕರು ಬಂಜಗೆರೆ ಜಯಪ್ರಕಾಶ್ ಅವರಿದ್ದಾರೆ. ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರು KS ಶಿವರಾಮ್ ಅವರಿದ್ದಾರೆ. ತಮ್ಮ ಮೂವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮೊದಲು ಈ ಒಂದು ಮಡೆ ಸ್ನಾನದ ಬಗ್ಗೆ ತಮ್ಮ ಮೂವರ ವೈಯಕ್ತಿಕ ಅಭಿಪ್ರಾಯವನ್ನು ತಗೋತೀನಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯುತ್ತೆ. ಮೊದಲನೇದಾಗಿ ಉದಯ್ ಅವರೇ, ನೀವೇನು ಹೇಳ್ತೀರಾ? ಈಗ ನಂಬಿಕೆಗಳ ಆಧಾರದ ಮೇಲೆ ನಡೀತಾ ಇರುವಂಥ ಈ ಮಡೆ ಸ್ನಾನವನ್ನು, ಅದು ಆ್ಯಕ್ಚುಲಿ ಮಡಸ್ಥಾನ ಆಗಿರುವಂಥದ್ದು. 3 ವಿಧದ ಮಡಸ್ಥಾನಗಳಿದ್ದಾವೆ. ಅದು ಯಥಾ ಪ್ರಕಾರ ಈಗ ಎಲ್ರಿಗೂ ಗೊತ್ತಿರುವಂಥದ್ದು. ಹಾಗಾಗಿರೋದು ಈ ಮಡಸ್ಥಾನ ಒಂದು ನಂಬಿಕೆಗಳ ಆಧಾರದ ಮೇಲೆ ನಡೀತಾ ಬರುವಂಥ ಒಂದು ಭಾವುಕ ಜನರ ಒಂದು ಭಕ್ತಿಯ ಸಮರ್ಪಣಾ ಭಾವದಿಂದ ನಡೆಯುವಂಥ ಒಂದು ಕ್ರಿಯೆ, ಧಾರ್ಮಿಕ ಕ್ರಿಯೆಯಾಗಿ ಅದು ಪರಿವರ್ತನೆಗೊಂಡಿದೆ. ಅದರ ಹಿನ್ನೆಲೆಯಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ವೈಜ್ಞಾನಿಕ ವಿಚಾರವಾಗಿಯೋ ಅಥವಾ ವೈದ್ಯಕೀಯ ರೀತಿಯಲ್ಲೂ ಕೂಡ ಇದನ್ನು ಪರಾಮರ್ಶಿಸುವಂಥ ಒಂದು ಸಂದರ್ಭ ಈಗ ಒದಗಿ ಬಂದಿದೆ. ಅದು ಅನಿವಾರ್ಯ ಕೂಡ. ಅಂಥದ್ದನ್ನು ಮಾಡಿ ಇದನ್ನು ಯಾವ ರೀತಿಯಲ್ಲಿ ಪರಿಷ್ಕರಣೆಗೊಳಿಸಿ ಮುಂದುವರಿಸಬೇಕೋ ಬೇಡವಾ ಅಂತ ಹೇಳೋದನ್ನು ಒಂದು ಸಾರ್ವಜನಿಕ ಚರ್ಚೆಯ ವಸ್ತುವಾಗಿ ಮತ್ತು ಸಂಬಂಧಪಟ್ಟಂಥ ಒಂದು ಆಡಳಿತ ದೇವಸ್ಥಾನ ಆಗಲಿ ಮತ್ತು ಬೇರೆ ಸಂಘಟನಾತ್ಮಕವಾದಂಥ ಜನಗಳನ್ನು ಒಗ್ಗೂಡಿಸಿ ಸೇರಿಸಿ ಅದೊಂದು ತೀರ್ಮಾನ ತಗೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವಾಗ ಸೃಷ್ಟಿಯಾಗಿದೆ. ಜಯಪ್ರಕಾಶ್ ಅವ್ರು ತಾವೇನು ಹೇಳ್ತೀರಾ? ಇಲ್ಲ, ಈಗ ಇದು ಕೇವಲ ಒಂದು ಬುಡಕಟ್ಟು ಅಥವಾ ಒಂದು ಸಮುದಾಯಕ್ಕೆ ಸೀಮಿತವಾದ ಆಚರಣೆ ಆಗಿಲ್ಲ. ಆದ್ದರಿಂದ ಇದರಲ್ಲಿ ಪಾಲ್ಗೊಳ್ತಾ ಇರುವಂತಹ ಸಮುದಾಯಗಳಲ್ಲಿ ಒಂದು ಏನೇನು ಶ್ರೇಣಿ ಇದೆ. ಆದ್ದರಿಂದ ನಾವು ಇದನ್ನು ಬರೀ ಪರಂಪರೆಯ ಹೆಸರಲ್ಲಿ ಅಥವಾ ನಂಬಿಕೆ ಹೆಸರಲ್ಲಿ ನಾವು ನೋಡೋದು ಸ್ವಲ್ಪ ಕಷ್ಟದ ವಿಷಯ. ಈಗ ಅಶ್ವಮೇಧ ಯಾಗ ಕೂಡ ಒಂದು ಕಾಲದಲ್ಲಿ ನಮ್ಮ ಪರಂಪರೆ ಮತ್ತು ನಂಬಿಕೆಯ ವಿಷಯ ಆಗಿತ್ತು. ಅದನ್ನು ಬದಲಾಯಿಸಿ ನಾವು ಈಗ ಅಶ್ವಮೇಧವನ್ನು ಬಿಟ್ಟಿದ್ದೀವಿ, ಅದಕ್ಕಿಂತ ಮುಂದಕ್ಕೆ ಬಂದಿದ್ದೀವಿ. ಕಾರಣ ಏನು ಅಂತ ಪ್ರಾಜ್ಞರಿಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಯಾವಾಗಲೂ ನಮ್ಮ ನಡೆ ಯಾವ ರೀತಿ ಇರಬೇಕು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಯಾವಾಗಲೂ ನಾವು ಮುನ್ನಡೆಯನ್ನು ಇಟ್ಟುಕೊಂಡು ಹೊರಟಾಗ ನಾವು ಯಾವುದನ್ನು ಕಳಿಚಿ ಮತ್ತು ಯಾವುದರ ಕಡೆಗೆ ಹೋಗಬೇಕು ಅನ್ನೋ ದಿಕ್ಕಿನಲ್ಲಿ ಹೋಗಬೇಕಾಗುತ್ತೆ. ಭಾಳ ಮುಖ್ಯವಾಗುತ್ತೆ. ಓಕೆ, ತಾವೇನು ಹೇಳ್ತೀರಾ ಶಿವರಾಮ್ ಅವರೇ? ಇಂಥ ವೈಜ್ಞಾನಿಕ ಕಾಲದಲ್ಲೂ ಕೂಡ 21ನೇ ಶತಮಾನದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಮೆಡಿಕಲ್ ಸೈನ್ಸ್ ಇಷ್ಟೆಲ್ಲ ಮುಂದುವರೆದಂಥ ನಮ್ಮ ದೇಶದಲ್ಲಿ, ಅಭಿವೃದ್ಧಿಯತ್ತ ಮುನ್ನಡೆತಿರುವ ಭಾರತ ದೇಶದಲ್ಲಿ ಸಂಪ್ರದಾಯ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇಂಥ ಮೂಢನಂಬಿಕೆಗಳನ್ನು, ಮೌಢ್ಯಗಳನ್ನು ಬಿತ್ತುವಂಥ ಕಾರ್ಯ ನಡ್ಕೊಂಬರ್ತಾ ಇರೋದು ನಿಜ ಖಂಡನಾರ್ಹ. ಆ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರ ಯೋಚನೆ ಮಾಡಬೇಕು. ಇಂಥ ಆಚರಣೆಗಳು ಯಾವತ್ತೂ ಹಿಂದಿನ ಕಾಲದಲ್ಲಿ ನಡೀತು, 6 ವರ್ಷ ನಡ್ಕೋಬೋದು, ನಾನು ಇವತ್ತು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಸರ್ಕಾರದ ಒಬ್ಬ ಸಚಿವರಾಗಿ ಹೇಳಿದಾರಲ್ಲ ಆಚಾರ್ಯ ಅವರು, ಮುಜರಾಯಿ ಇಲಾಖೆ ಸಚಿವರಾಗಿ ನಿಜಕ್ಕೂ ನಾಚಿಕೆ ಹಿಡಿದ ಸಂಗತಿ. ಖಂಡಿತ. ಯಾಕೆಂದರೆ ಒಂದು ಸರ್ಕಾರದ ಮಂತ್ರಿಯಾಗಿ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ಸಂವಿಧಾನ ವಿರೋಧಿ ಕೃತ್ಯವನ್ನು ಬೆಂಬಲಿಸೋದಿದೆಯಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ಓಕೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳಾಯಿತು. ಈಗ ಉದಯ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಡೆ ಸ್ನಾನವನ್ನು ಪರವಾಗಿ ವಹಿಸ್ಕೊಂಡು ಮಾತನಾಡ್ತಕ್ಕಂಥವ್ರು ಕೂಡ ತುಂಬ ಜನ ಇದ್ದಾರೆ. ಭಾರತೀಯ ಸಂವಿಧಾನದಲ್ಲಿ ಒಂದು ಮಾತಿದೆ, ಯಾವುದೇ ಒಬ್ಬ ಭಾರತೀಯನ ಧಾರ್ಮಿಕ ಆಚರಣೆ ವಿಚಾರಗಳನ್ನು ಅದನ್ನು ಪ್ರಶ್ನಿಸ್ತಕ್ಕಂಥದ್ದಲ್ಲ. ಆತ ತುಂಬ ಸ್ವತಂತ್ರವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಹುದು. ಹಾಗಾಗಿ ಇಲ್ಲಿ ಯಾರೂ ಒತ್ತಡ ಮಾಡಿಲ್ಲ, ನಾವೇ ಸ್ವತಃ ಹರಕೆ ಹೊತ್ಕೊಂಡಿದ್ದೀವಿ, ಹೋಗ್ತೀವಿ, ಮಡೆ ಸ್ನಾನ ಮಾಡ್ತೀವಿ, ನೀ ಯಾರು ಪ್ರಶ್ನೆ ಮಾಡೋದಕ್ಕೆ ಅಂತಕ್ಕಂಥ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಸರ್, ಈಗ ನಮ್ಮ ಸಂವಿಧಾನದಲ್ಲಿ ಒಂದು ಮಾತಿದೆ, ಯಾವುದೇ ಭಾರತೀಯನ ಧಾರ್ಮಿಕ ಆಚರಣೆಗಳನ್ನು ಪ್ರಶ್ನಿಸ್ತಕ್ಕಂಥದ್ದು ಅಲ್ಲ ಅಂತಂದ್ಬಿಟ್ಟು. ಈಗ ಮಡೆ ಸ್ನಾನದ ಪರವಾಗಿ ಮಾತನಾಡ್ತಕ್ಕಂಥವ್ರು ನಮ್ಮನ್ನು ಯಾರೂ ಒತ್ತಡ ಮಾಡಿಲ್ಲ, ಅಥವಾ ಭಕ್ತಾದಿಗಳನ್ನ ಯಾರೂ ಒತ್ತಡ ಮಾಡಿಲ್ಲ, ಇಲ್ಲಿ ಬಂದು ಮಡೆ ಸ್ನಾನ ಮಾಡಿ ಅಂತ ಯಾರೂ ಅವ್ರನ್ನ ಫೋರ್ಸ್ ಮಾಡಿಲ್ಲ. ಅವರವರ ಭಾವನೆ, ಅವರವರ ನಂಬಿಕೆಗಳಿಗೆ ಅವ್ರು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನೀವು ಯಾಕೆ ಪ್ರಶ್ನಿಸ್ತೀರಾ ಅಂತ ಕೇಳ್ತಾರೆ. ಇದಕ್ಕೆ ತಾವೇನು ಹೇಳ್ತೀರಾ? ಅದನ್ನೇ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು. ಈಗ ಇದು ನಂಬಿಕೆಗಳ ಆಧಾರದ ಮೇಲೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ತನ್ನನ್ನು ತಾನು ಸರ್ವಸಮರ್ಪಣ ಭಾವದಿಂದ ಇಲ್ಲಿ ಬಂದು ನಾನು
ಈ ಒಂದು ಮಡೆಸ್ಥಾನವನ್ನು ಮಾಡಿದರೆ ನಾನು ಗುಣಮುಖನಾಗ್ತೇನೆ, ನೆಮ್ಮದಿಯನ್ನು ಕಾಣ್ತೇನೆ, ನಾನು ಇಲ್ಲಿ ನನಗೆ ಬೇಕಾದದ್ದನ್ನು ಪಡಿತೇನೆ ಅಂತೇಳಿ ಒಬ್ಬ ಭಕ್ತ ಭಾವುಕನಾಗಿ ಅಲ್ಲಿ ಬಂದಾಗ ಆ ಭಾವನೆಗಳನ್ನು ನಾವು ತಡೆದು ನಿಲ್ಲಿಸುವಂಥದ್ದು, ಅವನ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳೋ ಪ್ರಶ್ನೆಯ ಜೊತೆಯಲ್ಲಿ ಆತನಿಗೆ ಇದರ ಸರಿಯಾದಂಥ ಒಂದು ವಿಚಾರವನ್ನು ತಿಳಿಸಿಕೊಡುವಂಥ ಹೇಳಿಕೊಡುವಂಥ ಇದರಲ್ಲಿ ಏನು ಅಂತ ಒಂದು ಅರ್ಥವಂತಿಕೆ ಇಲ್ಲ ಅಂತ ಹೇಳಿಕೊಡುವಲ್ಲಿ ನಾವು ಸಫಲರಾದಾಗ ಆಗ ಮಾತ್ರ ನಾವಲ್ಲಿ ಸಫಲರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಭಾವನೆಗಳೇ ಮುಖ್ಯವಾಗ್ತದೆ. ಮನಸ್ಸು ಮತ್ತು ಭಾವನೆಗಳಿಂದ, ಭಾವನಾತ್ಮಕವಾದಂಥ ಸಂಬಂಧಗಳಿಂದ ಎಷ್ಟೋ ಕಾಯಿಲೆಗಳು ಗುಣ ಆಗ್ತದೆ. ಉದಾಹರಣೆ ನೀವು ಹೇಳಿದ ಮಾತು ಕೇಳಿದ್ರೆ ನನಗೊಂದು ಜ್ಞಾಪಕ ಬರ್ತಿದೆ. ನಮ್ಮೂರಿನಲ್ಲಿ ಸರ್ಕಾರಿ ವೈದ್ಯರೊಬ್ಬರು ಇದ್ರು. ಅವರು ಇಡೀ ಊರಿನವ್ರಿಗೆ ಎಲ್ಲರಿಗೂ ಕೂಡ ಮೆಡಿಸಿನ್ ಕೊಡ್ತಾ ಇದ್ರು. ಜ್ವರ ಬಂದರೆ ಅವ್ರಿಗೆ ಜ್ವರ ಬಂದರೆ 500 ಹತ್ರ ಹೋಗಿ ತಾಯ್ತ ಕಟ್ಟಿಸ್ಕೊಳ್ತಾ ಇದ್ರು. ಸೊ ಇಂಥ ಸನ್ನಿವೇಶಗಳು ನಮ್ಮ ಮುಂದೆ, ಇಂಥ ಕೆಲವೊಂದು ಉದಾಹರಣೆಗಳು ನಮ್ಮ ಮುಂದೆ ಇರಬೇಕಾದ್ರೆ ಇದಕ್ಕೆ ಜಯಪ್ರಕಾಶ್ ತಾವೇನು ಹೇಳ್ತೀರಾ? ಇಲ್ಲ, ಈಗ ನಂಬಿಕೆ ಮತ್ತು ಅವರ ಭಾವನೆಗಳ ಸಂಬಂಧಪಟ್ಟ ಹಾಗೆ ನಾವು ಮಧ್ಯ ಪ್ರವೇಶಿಸಬಾರ್ದು ಅಂತ ಹೇಳೋದು ಅಷ್ಟು ಏನು ಸಮರ್ಪಕವಾದ ವಾದ ಅಲ್ಲ ಅಂತ. ಯಾಕಂದರೆ ನೋಡ್ರಿ, ಈಗ ಸತಿ ಪದ್ಧತಿಯಲ್ಲಿ ಪಾಲ್ಗೊಳ್ತಿದ್ದರು ಕೂಡ ಅವರು ಭಾವನಾತ್ಮಕವಾಗಿ ಪಾಲ್ಗೊಳ್ತಿದ್ದರು, ತಮ್ಮ ಸ್ವಂತ ನಂಬಿಕೆಯಿಂದ ಪಾಲ್ಗೊಳ್ತಾರೆ. ಹೌದು. ಬೆತ್ತಲೆ ಸೇವೆಯಲ್ಲಿ ಪಾಲ್ಗೊಳ್ತಿದ್ದವರು ಕೂಡ ಅದು ಎಲ್ಲಿವರೆಗೂ ಬಂದಿತ್ತು ಅಂತ ಹೇಳಿದ್ರೆ, ಬೆತ್ತಲೆ ಸೇವೆಯನ್ನು ತಡೆಯೋದಕ್ಕೆ ಹೋಗಿದ್ದಂತಹ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರನ್ನು ಹೊಡೆದು ಆ ಮಹಿಳಾ ಕಾರ್ಯಕರ್ತರ ಸೀರೆಗಳನ್ನು ಬಿಚ್ಚಿ ಕಳಿಸಿದ್ರು. ಅಂದ್ರೆ ಅಷ್ಟು ಭಾವುಕವಾದಂತಹ ಸನ್ನಿವೇಶ ಆಗಿತ್ತು. ಅದು ಈ ರೀತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಯಾವಾಗಲೂ ಕೂಡ ಅದರ ಒಳಿತು ಕೆಡಕುಗಳನ್ನು ನೋಡಬೇಕು. ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಯಾವುದೋ ಒಂದು ಮನುಷ್ಯರೊಳಗಡೆಯೇ ಯಾವುದೋ ಒಂದು ಪಂಗಡ ಅಥವಾ ಸಮುದಾಯ ಶ್ರೇಷ್ಠ ಮತ್ತು ಅದರೇಂಜಲ್ ಶ್ರೇಷ್ಠ ಅನ್ನೋ ನಂಬಿಕೆಯಿಂದ ಇನ್ನೊಂದು ಸಮುದಾಯ ಅಥವಾ ಅದಕ್ಕಿಂತ ಬೇರೆಯವರು ನಮಗೆ ವಾಸಿ ಆಗುತ್ತೆ ಅಂತ ಅದರಲ್ಲಿ ಪಾಲ್ಗೊಳ್ತಿದ್ದಾರೆ. ಆದ್ದರಿಂದ ಇದು ಸಮಾನತೆಗೆ ವಿರೋಧವಾದದ್ದು. ಇದು ನಾವು ಬರೀ ಭಾವನೆ ಪ್ರಶ್ನೆ ಅಲ್ಲ, ಇದು ನಾನು ಹೇಳ್ತಿರೋ ಸಮಾನತೆಯ ಪ್ರಶ್ನೆ ಕೂಡ ಒಂದಿದೆ. ಅದು ಯಾವುದ್ರ ಹಿನ್ನೆಲೆಯಿಂದ ಮೂಡಿತ್ತು, ಯಾಕೋಸ್ಕರ ಹಂಗೆ ಬಂದಿತ್ತು, ಇದನ್ನು ಯಾರು ಬೆಳೆಸ್ತಾ ಹೋಗಿದ್ರು ಅಥವಾ ಬಲಾತ್ಕಾರ ಮಾಡ್ತಾ ಇದ್ದಾರಾ ಇಲ್ವಾ, ಅದು ಬೇರೆ. ಉತ್ತರ ಕರ್ನಾಟಕದ ಕೆಲವು ಗ್ರಾಮಗಳಲ್ಲಿ ಒಂದು ಆಚರಣೆ ಇದೆ. ಅವರು ಜಾತ್ರೆ ದಿವಸ ಹರಕೆ ಹೊತ್ಕೊಂಡಿರ್ತಾರೆ. ನಮ್ಮ ಮಗುಗೆ ಏನೋ ಒಂದು ಕಾಯಿಲೆ ಬಂದಿರುತ್ತೆ, ಇದು ವಾಸಿ ಆದರೆ ನಾನು ಒಂದು ಹರಕೆ ತೀರಿಸ್ತೀನಿ. ಏನು ಅವ್ರ ಹರಕೆ? ದೇವಸ್ಥಾನದ ಮೇಲಿಂದ ಆ ಎಳೆ ಮಗುವನ್ನು ತೆಗೆದು ಮೇಲ್ಗಡೆಯಿಂದ ಕೆಳಗಡೆಗೆ ಎಸಿತಾರೆ. ಕೆಳಗಡೆ 4 ಜನ ಅದನ್ನು ಹಿಡ್ಕೋತಾರೆ, ಅದು ಬೇರೆ ಪ್ರಶ್ನೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳುಗಳಿಗೆ ನೋವಾಗಿರ್ತಕ್ಕಂಥದ್ದು, ಗಾಯಗಳಾಗಿರ್ತಕ್ಕಂಥ ಉದಾಹರಣೆಗಳೆಲ್ಲ ಇದೆ. ಅಂಥದನ್ನ ಯಾಕೆ ತಡೆಯೋದಕ್ಕೆ ಯಾರು ಮುಂದೆ? ಅದನ್ನು ಕೂಡ ತಡಿಬೇಕು. ನೋಡಿ, ನಾವು ಹೇಳೋದೀಗ ಏನಂದರೆ, ಈಗ ಕಾಲಿಗೆ ಮುಗಿತಾರೆ ಕೆಲವರು, ನಮಗೆ ಒಳ್ಳೇದಾಗತ್ತೆ ಅಂತ. ಅದು ಗುರುಗಳಿಗೆ ಮುಗಿತಾರೆ, ದೇವರಿಗೆ ಮುಗಿತಾರೆ, ನಾವು ಅದನ್ನ ಕೇಳಿಲ್ಲ. ಕೆಲವರು ತಲೆ ಬೋಳಿಸ್ಕೊಳ್ತಾರೆ, ಅದು ಅವ್ರ ವ್ಯಕ್ತಿಗೆ ಮಾತ್ರವೇ ಸಂಬಂಧಪಟ್ಟಿದ್ದು. ಅದರಿಂದ ಆಗುವ ಅಪಾಯವೂ ಅಥವಾ ಹಾನಿಯು ಬಹಳ ಕಡಿಮೆ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ಹರಕೆಗಳಿದೆ. ನಾನೇನೋ ದುಡ್ಡು ಕೊಡ್ತೀನಿ ದೇವರಿಗೆ, ಏನೋ ಗಂಟೆ ಮಾಡಿಸ್ಕೊಡ್ತೀನಿ, ನಾವು ಆ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಿಲ್ಲ. ಆದರೆ ಎಲ್ಲಿ ಈ ರೀತಿಯಾಗಿರುವಂತಹ ಅವೈಚಾರಿಕತೆ, ಅಮಾನವೀಯತೆ ಮತ್ತು ಅಸಮಾನತೆ ಯಾವುದೋ ಒಂದು ಸಂಕೇತವಾಗಿ ಉಳ್ಕೊಂಡಿದೆ, ಅಪಾಯ ಉಳ್ಕೊಂಡಿದೆ, ಅದನ್ನು ಮಾತ್ರ ನಾವು ನಿಲ್ಲಿಸಬೇಕು ಅಂತಲೇ ಹೇಳ್ತಾರೆ. ಮಗುನೆಸೆಯೋದಿರಲಿ, ಇವರು ಮಡೆ ಸ್ನಾನ ಮಾಡೋದಿರಲಿ, ಬೆತ್ತಲೆ ಸೇವೆ ಮಾಡೋದಿರಲಿ, ಇದನ್ನ ಸಂಸ್ಕೃತಿ ಹೆಸರಲ್ಲಿ ಆ ರೀತಿಯಾಗಿ ನಡೆಯಕ್ಕೆ ಬಿಡೋದು ಅನ್ನೋದೇನೆ ಅತಾರ್ಕಿಕವಾದದ್ದು. ಓಕೆ, ಇನ್ನು ಶಿವರಾಮ್ ಅವರು ಸಾಕಷ್ಟು ಘಟನೆಗಳಿಗೆ, ವಿದ್ಯಮಾನಗಳಿಗೆ ಸಾಕ್ಷಿ ಆದಂಥವ್ರು. ನೆನ್ನೆ ನೀವು ನಿಜವಾಗ್ಲೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಂತಹ ಹಿನ್ನೆಲೆ ಏನು? ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಂಥ ಹಿನ್ನೆಲೆ ಮಾಧ್ಯಮದ ಮೂಲಕ ನಾವು ಹೋದ ವರ್ಷ ಕೂಡ ಇದು ನನ್ನ ಗಮನಕ್ಕೆ ಬಂದ ನಂತರ, ಹೋದ ವರ್ಷ ಡಿಸೆಂಬರ್ 11ನೇ ತಾರೀಕು ಮುಂಚೆ ನನ್ನ ಇದು ಗಮನಕ್ಕೆ ಬರ್ತು. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಥರದ ಒಂದು ಆಚರಣೆ ನಡೀತಾ ಇದೆ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು, ಅಲ್ಲಿ ನಡೆಯುವಂಥ ಹಿನ್ನೆಲೆಯನ್ನು, ಅಲ್ಲಿ ಯಾರು ಊಟ ಮಾಡಿದ್ದಾರೆ ಮತ್ತು ಯಾರು ಅದ್ರ ಮೇಲೆ ಉಳ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಕಲೆ ಹಾಕ್ತೆ. ಕಲೆ ಹಾಕಿದ ನಂತರ ಅಲ್ಲಿ ಶಿವಳ್ಳಿ ಬ್ರಾಹ್ಮಣ ಅಂತ ಒಂದು ವರ್ಗ ಇದೆ. ಆ ಶಿವಳ್ಳಿ ಬ್ರಾಹ್ಮಣ ವರ್ಗ ಅಲ್ಲಿ ದೇವಸ್ಥಾನದ ಪರಿಮಿತಿ ಒಳಗಡೆ ಊಟ ಮಾಡ್ತಾರೆ. ಅವ್ರು ಊಟ ಮಾಡೋ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶ ಇರೋದಿಲ್ಲ. ಆ ಬಾಗಿಲನ್ನ ಬಂದ್ ಮಾಡಲಾಗ್ತದೆ. ಅವ್ರು ಊಟ ಮಾಡಿ ಎದ್ದ ನಂತರ ಆ ಎಂಜಲಲ್ಲಿ ಅಲ್ಲೇ ಉಳಿದಿರ್ತದೆ. ಆ ನಂತರ ಸಾರ್ವಜನಿಕರಿಗೆ ಅಲ್ಲಿ ಊಟ ಮಾಡಲಿಕ್ಕೆ, ಉರುಳಿಕ್ಕೆ ಎಂಜಲ ಮೇಲೆ ವ್ಯವಸ್ಥೆ. ಅಂದರೆ ನಿಮಗೆ ಏನು ಅನುಮಾನ ಬಂತು? ಅಲ್ಲಿ ಸಹಪಂಥಿ ಭೋಜನ ಮಾಡಬೇಕು. ಇವರು ಹಾಗೆ ಮಾಡ್ತಾರೆ, ಆಚರಣೆಯಿಂದ ಮಾಡಬೇಕು ಅಂತಂದ್ರೆ ಬರೀ ಬ್ರಾಹ್ಮಣರು ಊಟ ಮಾಡೋದಲ್ಲ, ಅಲ್ಲಿ ಎಲ್ಲ ವರ್ಗದವ್ರನ್ನು ಕೂರಿಸಬೇಕು. ಪಂಥಿ ಭೇದ ಇದೆ. ಹೌದು, ನೀವು ಹಾಗೆ ಮಾಡಬೇಕು ಆಚರಣೆ ಅಂತಂದ್ರೆ ಸಹಪಂಥಿ ಭೋಜನ ಮಾಡಿ. ಓಕೆ, ಇದು ನನಗೆ ಬಹಳ ಇಂಥ ನಾಗರಿಕ ಸಮಾಜದಲ್ಲಿ ಬಹಳ ನನಗೆ ರೋಷ ಉಕ್ಕಿ ಬಂತು. ದಲಿತ ಸಮುದಾಯ, ಹಿಂದುಳಿದ ವರ್ಗಗಳು, ಶೂದ್ರ ವರ್ಗಗಳ ಎಲೆ ಮೇಲೆ ಉಳಿಸೋದಿದೆಯಲ್ಲ, ಇದು ನಿಜಕ್ಕೂ ಅಮಾನುಷ ಘಟನೆ. ಆ ಅಮಾನುಷ ಘಟನೆಯನ್ನು ತಡೆಯಬೇಕು ಅಂತಲೇ ನಾವು ಹೋದ ವರ್ಷ ಮತ್ತು ಈ ಸರಿ ಪ್ರಯತ್ನ ಮಾಡೋಕ್ಕೆ ನನ್ನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದವರು ಯಾರು? ಹಲ್ಲೆ ಮಾಡಿದಂಥರು ದೇವಸ್ಥಾನದ ಸಿಬ್ಬಂದಿಗಳು. ಅಲ್ಲ, ಒಂದು ಕೆಲವು ಮಾಧ್ಯಮಗಳಲ್ಲಿ ಬಿತ್ತರಾಗಿರೋ ಪ್ರಕಾರ ಯಾರು ಹರಕೆಯನ್ನು ಹೊತ್ಕೊಂಡು ಬಂದಿದ್ರು ಅಲ್ಲಿಗೆ ಅವರೇ ಶಿವರಾಮ ಮೇಲೆ ಹಲ್ಲೆ ಮಾಡಿಲ್ಲ. ಇಲ್ಲ, ಅದು ಮಾಧ್ಯಮದಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. ಇಡೀ ದೇಶ, ಇಡೀ ಪ್ರಪಂಚದಲ್ಲಿ ಇದು ಪ್ರಸಾರ ಆಗಿದೆ. ಜಪಾನಿಂದ ನನ್ನ ಸ್ನೇಹಿತರು ಬೆಳಗ್ಗೆ ಫೋನ್ ಮಾಡಿದ್ರು. ಒಬ್ರು ಅಲ್ಲಿ ನೋಡ್ತಾ ಏನಿಲ್ಲಿ ಈ ಥರ ಆಗಿದೆಯಲ್ಲ ಶಿವರಾಮ್ ಅಂತೇಳಿ ನನಗೆ ಬಹಳ ಆತಂಕದಿಂದ ಫೋನ್ ಮಾಡಿದ್ರು. ಇಡೀ ಪ್ರಪಂಚ ಇದನ್ನ ಗಮನಿಸಿದೆ.
ಮತ್ತು ಅಲ್ಲಿ ಒಂದು ಬ್ಲೂ ಶರ್ಟ್ ಮತ್ತು ವೈಟ್ ಪಂಚೆಯನ್ನು ಹಾಕೊಂಡಿದ್ರೆ ನೀವು ಗಮನಿಸಿದರೆ ಅವರು ಅಲ್ಲಿಯ ಸಿಬ್ಬಂದಿ. ಓಕೆ. ಅಲ್ಲಿ ಭಕ್ತಾದಿಗಳು ಯಾರು ಕೂಡ ಬಿಳಿ ಪಂಚೆ ಮತ್ತು ನೀಲಿ ಶರ್ಟ್ನ ಹಾಕೊಂಡು ಬರೋದಿಲ್ಲ. ಅಲ್ಲಿಯ ನಾಗೇಶ್ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿಯ ರಥ ಕಟ್ಟುವಂಥ ವ್ಯಕ್ತಿ, ಆತ ಮತ್ತು ಅಲ್ಲಿಯ ಸಿಬ್ಬಂದಿಗಳು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದವ್ರು ನನ್ನ ಮೇಲೆ ನಿಜಕ್ಕೂ ಅಮಾಯಕರು. ಆ ಹಲ್ಲೆಯ ಹಿಂದೆ ಬೇರೆ ಶಕ್ತಿಗಳ ಹುನ್ನಾರ ಇದೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಾನು ಮತ್ತೊಂದು ಸರ್ತಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಈ ಒಂದು ಚರ್ಚೆ ಖಂಡಿತವಾಗಿ ಮಡೆ ಸ್ನಾನದ ಪರ ಅಥವಾ ವಿರೋಧ ಅಂತಕ್ಕಂಥದ್ದಲ್ಲ. ಆದರೆ ಈ ಒಂದು ಮಡೆ ಸ್ನಾನದ ಸಂದರ್ಭದಲ್ಲಿ ಸರ್ಕಾರ ಆಗಲಿ ಅಥವಾ ಒಂದು ಜಿಲ್ಲಾಡಳಿತ ಆಗಲಿ ಜನ ಆಗಲಿ ಭಕ್ತಾದಿಗಳಾಗಲಿ ನಡ್ಕೊಂಡಂತಹ ರೀತಿ ನೀತಿಗಳು ಇದು ಸರಿನಾ ತಪ್ಪಾ ಅಂತಕ್ಕಂಥ ಚರ್ಚೆ. ಈ ಚರ್ಚೆನ ಮತ್ತೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ.